ಒಂದೊಂದು ಬಟ್ಟೆಯನ್ನು, ಚಪ್ಪಲಿಯನ್ನು, ಪ್ರತಿ ಒಂದೊಂದು ವಸ್ತುಗಳನ್ನು ತ್ಯಾಗ ಮಾಡ್ತಾ ಇರುವಂತ ತಂದೆ ತಾಯಿಗಳು ಇವತ್ತುಗಳ ಕಣ್ಣೀರಲ್ಲಿ ಕುಳಿತಿದ್ದೀರಿ. ನಿನ್ನ ಹಿಂದೆಗಡೆ ಪ್ರಯಾಸ ಪಟ್ಟಂತ 2 ಜೀವ ಇದೆ ಅನ್ನೋದನ್ನ ಯಾವತ್ತೂ ಮರೆತೋಗಬಾರದು. ನಿಮಗಾಗಿ ತ್ಯಾಗ ಮಾಡುವಂತ ತಂದೆ ತಾಯಿಯನ್ನ ಬೇಸರ ಆಗೋ ತರ ನಡ್ಕೊಳ್ಬೇಡ್ರಿ. ನಿನಗೆ ಒಳ್ಳೇದಲ್ಲ, ನಾಶನ ಅದು. ಅವನ್ ಕುಡ್ಕನೇ ಇರ್ಲಿ ಅಪ್ಪ, ಅವ್ರು ಕೆಟ್ಟ ಮಾತೆ ಬೈಲಿ ಅಪ್ಪ, ಅವನ್ ನಿನಗ ಅಪ್ಪ ಅನ್ನೋದನ್ನ ಮರ್ತೋಗ್ಬೇಡ. ಎಷ್ಟೇ ಕೋಟಿ ಕೊಟ್ರು ಒಂದು ತಂದೆಯ ಸ್ಥಾನವನ್ನ ಯಾವ ವ್ಯಕ್ತಿನೂ ತೆಗೆದುಕೊಳ್ಳಕ್ಕಾಗೋದಿಲ್ಲ. ಅಷ್ಟು ಬೆಲೆ ಬಾಳುವವನು ಒಂದು ತಂದೆ ಅನ್ನುವವನು. ಎಷ್ಟು ಕಷ್ಟಪಟ್ಟು ಶಾಲೆ ಕಳಿಸಿದ್ರೆ ಅವರಪ್ಪ ಕಷ್ಟಪಟ್ಟು ಸಾಕಿ ಬೆಳೆಸಿ ಹಳೆ ಲೂನಾದಲ್ಲಿ ಕರ್ಕೊಂಡ್ಬಂದು ಮಗಳನ್ನ ಬೆಳಿಗ್ಗೆ ಡ್ರಾಪ್ ಮಾಡಿ ಹೋದ್ರೆ ಅಪ್ಪ ಬಿಟ್ಟೇಡ್ಕೆ ಮಗಳು KTM ಅಲ್ಲೋ ಪಲ್ಸರಲ್ಲೋ ಇನ್ನೊಬ್ಬನ ತಪ್ಕೊಂಡು ಹೋಗ್ತಾಳೆ. ಅದಲ್ಲ ರೀ ನಿಜವಾದಂಥ ಪ್ರೀತಿ. ಮನೆಯಲ್ಲಿ ನಿನಗೆ ನಿಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ಚಿತ್ರಾನ್ನ ಮಾಡಿದ್ರೆ ಮನೇಲಿ ಇರುವಂಥ ವಸ್ತುಗಳಲ್ಲಿ ಅಡುಗೆ ಮಾಡಿಟ್ರೆ ತೂ ಅಂದ್ಬಿಟ್ಟು ಬಿಸಾಕ್ಬಿಟ್ಟು ಹೋಗ್ತೀಯಲ್ಲಪ್ಪ. ಬಾಕ್ಸ್ಗೆ ಹಾಕೊಟ್ರೆ ರಿಟರ್ನ್ ತೆಗೆದುಕೊಂಡು ಬರ್ತೀಯಲ್ಲಮ್ಮ. ಹೆಂಡತಿ ಕಷ್ಟಪಟ್ಟು ಅಡುಗೆ ಮಾಡಿ ಬಾಕ್ಸ್ಗೆ ಹಾಕೊಟ್ರೆ ಹೊರಗಡೆ 50 ರೂಪಾಯಿ ಕಬಾಬು, 50 ರೂಪಾಯಿ ಕುಚ್ಕ ತಿನ್ಕೊಂಡು ಬರ್ತೀಯಲ್ರಯ್ಯ. ನನ್ನ ಮಾತು ಕೇಳ್ರಿ, ಒಂದು ವಾರ 1 ರೂಪಾಯಿ ದುಡ್ಡು ತಗೊಳ್ದಾರೆ ರೋಡ್ಗೆ ಹೋಗಿ ನಿಂತು ದುಡಿದಾನೆ, ಭಿಕ್ಷೆ ಬೇಡಿ ತಿಂದು ನೋಡೋ. ಭಿಕ್ಷಕರು ಗೊತ್ತು, ನಾನು ಎಷ್ಟೋ ಭಿಕ್ಷಕರ ನೋಡಿದ್ದೇನೆ. ಒಂದೇ ಕವರಲ್ಲಿ 1 ಮನೆ ಬೇಳೆ ಸಾರು, 1 ಮನೆ ಕುಷ್ಕ, 1 ಮನೆ ರಸಮ್ಮು, 1 ಮನೆ ಮೊಸರು ಹಾಕ್ಬಿಟ್ಟು ಕಲಸಿ ಹೊಟ್ಟೆ ಹಸಿವಿಗಾಗಿ ತಿಂತಾ ಇರ್ತಾರಲ್ಲ. ನಿಮ್ಮ ಅಪ್ಪ ಅವ್ವ ಕಷ್ಟಪಟ್ಟು ನನಗೆ ಸೋನಾ ಮುಸ್ರಿನೇ ಬೇಕು, ನನಗೆ ಬುಲ್ಲೆಟ್ ರೈಸೇ ಬೇಕು, ನನಗೆ ಚಪಾತಿನೇ ಬೇಕು, ನನಗೇನದು ದೊಣ್ಣೆ ಬಿರಿಯಾನಿನೇ ಬೇಕು ಅಂತೀಯಲ್ಲ. ಸರ್, ಕಿತ್ತೋಗಿರೋ ಚಪ್ಪಲಿ ಹಾಕೊಂಡು ಆ ಚಪ್ಪಲಿನ ಒಳಿಸ್ಕೊಂಡು ತನ್ನ ಮಕ್ಕಳನ್ನ ಇಂಜಿನಿಯರಿಂಗ್ ಓದಿಸುವಂತ ಅನೇಕ ತಂದೆ ತಾಯಿಯರನ್ನ ನಾನು ನೋಡಿದ್ದೇನೆ. ನಿಮ್ಮ ಅಪ್ಪ ಅಮ್ಮ ಇಷ್ಟಪಟ್ಟು ಇದೇ ಬ್ರೇಕ್ಫಾಸ್ಟು, ಇದೇ ಬಟ್ಟೆ, ಇದೇ ಲಂಚು ಅಂತ ಇಷ್ಟಪಟ್ಟು ತಿನ್ನೋದನ್ನ ಮರೆತು ಎಷ್ಟೋ ವರ್ಷ ಆಗಿರ್ತದೆ. ಯಾಕೆ ಗೊತ್ತಾ? ನಿನಗೆ ಬೆಳಗ್ಗೆ ಏನ್ ನಾಷ್ಟ ಬೇಕೋ ಅದನ್ನೇ ನಿಮ್ಮಮ್ಮ ಮಾಡ್ತಾಳೆ, ನಿನಗೇನ್ ಬೇಕೋ ಅದನ್ನೇ ನಿಮ್ಮ ಅಪ್ಪ ಮಾಡ್ತಾನೆ. ಇವತ್ತು ನೀನು ಬದುಕಿದ್ಬಿಟ್ಟು ಚೆನ್ನಾಗಿ ತಿಂದ್ಬಿಟ್ಟು ಬೆಳೆದ ಮೇಲೆ ನಿನ್ನ ತಂದೆ ತಾಯಿಗೆ ಮರೆಯಲ್ಲಿಟ್ಟು ಅವರನ್ನ ಬಿಟ್ಟುಬಿಟ್ಟು ನೀನು ಏನೇ ಉನ್ನತಕ್ಕೆ ಬೆಳೆದ್ರು ದೇವ ಸಮ್ಮುಖದಲ್ಲಿ ನಾನು ಹೇಳ್ತಾ ಇದ್ದೀನಿ, ಅದು ನಿಜವಾದಂತ ಬೆಳವಣಿಗೆ ಅಲ್ಲವೇ ಅಲ್ಲವ. ಅಹಂಕಾರದಲ್ಲಿ ಮೆರಿಬೇಡ ಯವನಸ್ಥ ಮಗನೇ ಮಗಳೇ. ಎಷ್ಟು ಎತ್ತರಕ್ಕೆ ಬೆಳೆದ್ರು ಸಹ ನಿನ್ನನ್ನ ಸಾಕಿ ಸಲಹಿ ಪೋಷಿಸಿ ನಡೆಸಿದಂತ ತಂದೆಯನ್ನ ತಾಯಿಯನ್ನ ನೀನು ಮರೆತರೆ ನಿನಗ ಬರುವಂತ ಮಕ್ಕಳು ನಾಳೆ ಒಂದಿನ ಟೈಮ್ ಬರ್ತದೆ, ಸಮಯ ಮಾತನಾಡ್ತದೆ,